ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಮಾಜಿ ಪ್ರಧಾನಿ ದೇವೇಗೌಡರಿಗೆ ಗುಡ್ ನ್ಯೂಸ್ ಒಂದು ಲಭಿಸಿದೆ. ಆದರೆ ಗೌಡರಿಗೆ ದೊರೆತಿರುವಂತಹ ಗುಡ್ ನ್ಯೂಸ್ ನಿಂದ ಬಿಜೆಪಿಯಲ್ಲಿ ಕದನ ಪ್ರಾರಂಭವಾಗಿದೆ. ಹಾಗಾದ್ರೆ ಆ ಗುಡ್ ನ್ಯೂಸ್ ಯಾವುದು? ಬಿಜೆಪಿಗೂ ಈ ಗುಡ್ ನ್ಯೂಸ್ಗೂ ಕಾರಣವೇನು? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ದೊಡ್ಡಗೌಡರ ಅಭಿಮಾನಿಗಳಿಗೆ ಕೊನೆಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭೆಗೆ ಹೋಗೋದು ಆಲ್ಮೋಸ್ಟ್ ಪಕ್ಕಾ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ದೇವೇಗೌಡರ ಮುತ್ಸದ್ದಿತನ ಮತ್ತು ಜೆಡಿಎಸ್ ಜೊತೆಗಿನ ಮೈತ್ರಿಗೆ ಗೌರವವನ್ನ ಕೊಟ್ಟು ಅವರನ್ನೇ ಆಯ್ಕೆ ಮಾಡಲಿದ್ದಾರೆ ಎನ್ನಲಾಗಿದೆ. ಆದರೆ ಈ ಒಂದು ತೀರ್ಮಾನ ಕರ್ನಾಟಕ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಸದ್ಯದ ಲೆಕ್ಕಾಚಾರದ ಪ್ರಕಾರ ಕರ್ನಾಟಕದಿಂದ ಖಾಲಿ ಇರುವಂತಹ 4 ಸ್ಥಾನಗಳಲ್ಲಿ ಮೈತ್ರಿ ಪಾಳ್ಯಕ್ಕೆ ಸಿಗೋದು ಕೇವಲ ಒಂದೇ ಒಂದು ಸ್ಥಾನ. ಸಂಖ್ಯಾಬಲದ ಆಧಾರದಲ್ಲಿ ಈ ಸೀಟು ಬಿಜೆಪಿಗೆ ಸೇರಬೇಕಾಗತ್ತು. ಆದರೆ ಜೆಡಿಎಸ್ಗಾಗಿ ಬಿಜೆಪಿ ಇದನ್ನ ತ್ಯಾಗ ಮಾಡಬೇಕಾಗಿ ಬಂದಿದೆ. ಇದೇ ಈಗ ಕಮಲ ಪಾಳ್ಯದಲ್ಲಿ ಒಳಗೊಳಗೆ ದೊಡ್ಡ ಕದನಕ್ಕೆ ಕಾರಣವಾಗಿದೆ. ಈ ಸೀಟನ್ನು ತನ್ನದಾಗಿಸಿಕೊಳ್ಳಲು ಜೆಡಿಎಸ್ ಶತ ಪ್ರಯತ್ನವನ್ನ ಪಟ್ಟಿತ್ತು. ಎಚ್.ಡಿ. ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಪದೇ ಪದೇ ದೆಹಲಿಗೆ ವಿಸಿಟ್ ಮಾಡ್ತಾನೆ ಇದ್ರು. ಖುದ್ದಾಗಿ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ದೊಡ್ಡಗೌಡರ ಅನುಭವ ಪಾರ್ಲಿಮೆಂಟ್ಗೆ ಎಷ್ಟು ಅಗತ್ಯ ಅನ್ನೋದನ್ನ ಮನವರಿಕೆ ಮಾಡಿಕೊಡುವಲ್ಲಿ ಇದೀಗ ತಂದೆ ಮಗ ಯಶಸ್ವಿಯಾಗಿದ್ದಾರೆ. ಆದರೆ ಗೌಡರ ಆಯ್ಕೆ ರಾಜ್ಯದ ಕೆಲವು ಬಿಜೆಪಿ ನಾಯಕರಿಗೆ ನುಂಗಲಾರದ ತುತ್ತಾಗಿದೆ. ಯಾಕಂದ್ರೆ ಬಿಜೆಪಿ ಈ ಸ್ಥಾನಕ್ಕೆ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಅಥವಾ ಲಿಂಗಾಯತ ಮತ್ತು ಒಬಿಸಿ ಸಮುದಾಯದ ನಿಷ್ಠಾವಂತ ನಾಯಕರನ್ನ ಕಳಿಸುವಂತಹ ಪ್ಲಾನ್ ಅನ್ನು ಹೊಂದಿತ್ತು. ಈಗ ದೇವೇಗೌಡರನ್ನ ಆಯ್ಕೆ ಮಾಡಲು ಮುಂದಾಗಿರೋದು ಸ್ವಂತ ಪಕ್ಷದ ಆಕಾಂಕ್ಷಿಗಳನ್ನ ಕಡೆಗಣಿಸಲಾಯಿತು ಅನ್ನುವಂಥ ಅಸಮಾಧಾನ ತಾರಕಕ್ಕೇರಿದೆ. ರಾಜ್ಯ ನಾಯಕರ ವಿರೋಧದ ನಡುವೆಯೂ ಕೂಡ ಮೋದಿ ಶಾ ಜೋಡಿ ಗೌಡರ ಕೈ ಹಿಡಿದಿದೆ. ಈ ಕಮಲ ಕದನ ಮುಂದಿನ ದಿನಗಳಲ್ಲಿ ಮೈತ್ರಿ ಮೇಲೆ ಯಾವ ಪರಿಣಾಮ ಬೀರುತ್ತೆ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.